ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ 10 ಗುಂಟೆ. ನಮ್ಮ ಈ ಕಡೆ ಹೇಳಬೇಕು ಅಂತಂದರೆ 5 ಎಕರೆ 25 ಸೆಂಟ್ ಅಂತ ನಮ್ಮ ಸೈಡ್ ಸೆಂಟ್ ಲೆಕ್ಕ. ನಮ್ಮ ಕಡೆ ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ಮಣ್ಣು ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ. ಒಳ್ಳೆ ವಾತಾವರಣ, ಒಳ್ಳೆ ಜಾಗ, ಒಳ್ಳೆ ನೀರಾವರಿ ಸ್ನೇಹಿತರೆ. ನಾವು ಹೇಳೋದಕ್ಕಿಂತ ನೀವು ಸಲ ಕಣ್ಣಾರ ನೋಡಿದ್ರೆ ಮಣ್ಣು ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಪ್ಯೂರ್ ರೆಡ್ ಸಾಯಿಲ್, ಕುಂಕುಮ ಇದ್ದಂಗಿದೆ ಮಣ್ಣು. ಇಲ್ಲಿ ರನ್ನಿಂಗ್ ಬೋರು ಕೂಡ ಇದೆ ಸ್ನೇಹಿತರೆ. ಬೋರ್ಲಿ ಮಳೆ ಬಡ್ದೋಗಿದ್ರಿ. ಇವಾಗ ಇಲ್ಲಿ ನಿಮಗೆ 2 ಊರು ನೀರು ಚೆನ್ನಾಗಿ ಓಡ್ತಾ ಇದೆ. ಇದರಲ್ಲೂ ಕೂಡ ಡ್ರಿಪ್ ಎಲ್ಲ ಮಾಡಿ ಬಿಟ್ಕೊಂಡಿದ್ದಾರೆ. ಇದೊಂದು ಬೋರ್ಲಿ ಅವರು ಎಲ್ಲನೂ ಬೆಳ್ಕೊಂಡಿದ್ದಾರೆ ಸ್ನೇಹಿತರೆ. ನಿಮಗೆ ಭೂಮಿ ಮಾತ್ರ ಒಳ್ಳೆ ಫಲವತ್ತತೆಯಿಂದ ಕೂಡಿದೆ. ಸುತ್ತ ನಿಮ್ಗೆ ಇದ್ರ ಸುತ್ತನೂ ತೋಟಗಳಿವೆ ಸ್ನೇಹಿತರೆ. ನಮ್ಗೆ ಹೆಚ್ಚು ಕಡಿಮೆ ಇದು ಧಾರವಾಡದಿಂದ ನಮಗೆ ಇದೊಂದು 1 ಕಿಲೋಮೀಟ್ರ್ ಆಗಬಹುದು. ಗೋರ್ಮೆಂಟ್ ದಾರಿನೇ. ನಾವು ಬರುವಾಗ ಎಲ್ಲರೂ ತೋಟಗಳಲ್ಲಿ ಮನೆಗಳನ್ನ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ ಸ್ನೇಹಿತರೆ. ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ. ನಿಮಗೆ ಇದರಲ್ಲಿ ನಮಗೇನಪ್ಪ ಕೆಲಸ ಅಂತಂದ್ರೆ, ನಾವು ನಮ್ಮ ಕನಸುಗಳನ್ನ ಎಲ್ಲ ನಮ್ಮ ಮನಸ್ಸಲ್ಲಿ ಇರುವಂಥ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಭೂಮಿ ಇದೆಯಲ್ವೇ. ನೀವು ಒಳ್ಳೆ ತೋಟನಾದ್ರು ಮಾಡ್ಬೋದು, ಇಲ್ಲ ನಾನು ಈ ಥರ ಬೆಳೆ ಬೆಳಿತೀನಿ ಅನ್ನೋ ಆಸೆ ಇರೋರು ಬೆಳೆ ಬೇಕಾದ್ರೂ ಬೆಳಿಬಹುದು. ಇಲ್ಲ ಸಾವಯವ ಕೃಷಿ ಮಾಡೋಣ, ಜನಗಳಿಗೆ ಮಾದರಿ ಆಗೋಣ ಅಂದರೆ ಇನ್ನೂ ನಮಗೆ ಅನುಕೂಲವಾಗಿದೆ ಸ್ನೇಹಿತರೆ. ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನೀರು ಚೆನ್ನಾಗಿದೆ. ಎಲ್ಲರೂ ತೋಟಗಳಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಕಡೆ ಎಲ್ಲ. ಆಮೇಲೆ ಪೊಲ್ಯೂಷನ್ ಇಲ್ಲ ಇಲ್ಲಿ. ಯಾಕೆಂದ್ರೆ ಯಾವುದೇ ಗಾಡಿಗಳು ಅನಿಸ್ತು ತಿರುಗಾಡೋ ಅಷ್ಟಿಲ್ಲ. ಇವರು ಪರ್ ಎಕರ್ 23 ಹೇಳ್ತಾರೆ, ಅಂದರೆ 23 ಲಕ್ಷ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ರೈತರು ಏನು ಹೇಳಲಿ, ಅಲ್ಲಿ ಏನು ನಡೀತಾಯಿದೆ ರೈಟು ಆ ಜಾಗದಲ್ಲಿ ಅದನ್ನು ವಿಚಾರಣೆ ಮಾಡಿ ನಾವಿಲ್ಲಿ ಮಾತಾಡ್ಬೋದು. ಇಲ್ಲಿ ರನ್ನಿಂಗ್ ಬೋರ್ ಇದೆ. ನಾವು ಈ ಸ್ವಲ್ಪ ಒಳಗಡೆ ಇದೆ ಅಂತ ನಿಮ್ಗೆ ಅನಿಸ್ಬೋದು. ನಾವು ಒಳಗಡೆ ಇದೆ ಅನ್ನೋದಕ್ಕಿಂತ ಜಾಗ ಹೇಗಿದೆ, ಚೆನ್ನಾಗಿದೆಯಾ, ಮಣ್ಣು ಚೆನ್ನಾಗಿದೆಯಾ, ಇಲ್ಲಿ ನೀರಿನ ವಾತಾವರಣ ಹೆಂಗಿದೆ, ನೀರಿನ ವಾತಾವರಣ. ಯಾಕೆಂದರೆ ಎಲ್ಲ ಚೆನ್ನಾಗಿದ್ದು ನೀರೇ ಇಲ್ಲ ಅಂತಂದರೆ ಏನೂ ಪ್ರಯೋಜನ ಆಗೋಲ್ಲ ಸ್ನೇಹಿತರೆ. ನಮಗೆ ಯಾವಲ್ವೇ ನೀರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮಗೆ ಮಳೆ ಆಗಿರಲಿಲ್ಲ. ಇವತ್ತು ಈ ಜಮೀನಿಗೆ ಹೋದಾಗ ಮಳೆ ಇವತ್ತು ನಮ್ಮ ಕಡೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಕೂಡ ಅಷ್ಟೇ. ನಮಗೆ ಹೇಳಿ ಮಾಡಿಸ್ದಂಗಿದೆ ಜಮೀನು ಮಾತ್ರ. ಈ ಥರ ಒಳ್ಳೆ ವಾತಾವರಣದಲ್ಲಿ ನಾವು ಅಡಿಕೆನೋ ತೆಂಗೋ ನಮಗೇನು ಬೇಕು ಅದನ್ನು ಹಾಕಿ ನಾವು ಒಳ್ಳೆ ವ್ಯವಸಾಯ ಮಾಡ್ಬೋದು ಸ್ನೇಹಿತರೆ. ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155 ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾವು ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇದು ರೈಟ್ ಏನೂ ಜಾಸ್ತಿ ಇಲ್ಲ ಸ್ನೇಹಿತರೆ. ಇವರು ತುಂಬ ಪ್ರಾಬ್ಲಮ್ ಇದ್ದಾರೆ ಸದ್ಯಕ್ಕೆ. ಅದರಿಂದ ಈ ಲ್ಯಾಂಡನ್ನ ಸೇಲ್ ಮಾಡೋಕ್ಕೆ ಇರ್ತಾ ಇದ್ದಾರೆ ಅಷ್ಟೇ. ಇಲ್ಲದ್ರೆ ಇವ್ರ ಲ್ಯಾಂಡನ್ನ ಇದು ಕೊಡ್ತಾ ಇರಲಿಲ್ಲ. ಇದರ ಮುಂದುಗಡೆ ಇರುವಂತಹ ಲ್ಯಾಂಡ್ ಕೂಡ ಅವ್ರದ್ದೇ. ಅದು 6 ಎಕರೆ ಇಟ್ಕೊಂಡು ಇದು 6 ಎಕರೆನ ಕೊಡ್ತಾರೆ. ಅವರು 6 ಎಕರೆ ಜಮೀನು ಏನಿದೆ ಅದರಲ್ಲಿ ನಮಗೆ ಇದಕ್ಕೆ ದಾರಿ ಬರ್ಕೊಡೋದು ಅಂತಂದರೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಸ್ನೇಹಿತರೆ. ದಾರಿನೂ ಅದು ಎಷ್ಟು ಸೆಂಟ್ ಬರುತ್ತೆ ಆ ದಾರಿಯಿಂದ ಇವ್ರ ಜಮೀನಿಗೆ ಅಷ್ಟು ಸೆಂಟ್ನು ಕೂಡ ನಮಗೆ ಇವರು ರಿಜಿಸ್ಟರ್ ಮಾಡಿಕೊಡ್ತಾರೆ. ಅಂದರೆ ನಮ್ಗೆ ಅಲ್ಲಿಗೆ ದಾರಿ ಸಮಸ್ಯೆ ಇರೋಲ್ಲ. ಯಾಕೆಂದರೆ ರಿಜಿಸ್ಟರ್ ಮಾಡಿದಾಗ ಅದು ಕೂಡ ನಮಗೆ ಸೇರಿಕೊಡುತ್ತೆ. ನಿಮಗೆ ಇದು ಪ್ರತಿಯೊಂದು ಕೂಡ ನಮಗಿಲ್ಲಿ ಚೆನ್ನಾಗೂ ಇದೆ. ಆಮೇಲೆ ಮನುಷ್ಯನ ಹೆಲ್ತು ಹ್ಯಾಪಿನೆಸ್ ಅಂದ ತಕ್ಷಣ ಜನ ಎಲ್ಲಿ ಬರುತ್ತೆ, ಎಲ್ಲಿ ಸಿಗುತ್ತೆ ಅಂತಂದರೆ
ನಾವು ಈ ಥರ ತೋಟಗಳಲ್ಲಿ ಓಡಾಡ್ಕೊಂಡಿದ್ದಾಗ ಒಂದು ವ್ಯವಸ್ಥೆ ಮಾಡಿದಾಗ ಪ್ರತಿಯೊಂದು ಕೂಡ ಸಿಗುತ್ತೆ ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.